ಟೇಸ್ಟ್ ಡೈಲಿ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಸಂಚಲನ ನಿಜಕ್ಕೂ ನಡೆಯುತ್ತಾ? ನವೆಂಬರ್ ಕ್ರಾಂತಿ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕಿದೆ. ಕ್ಯಾಲೆಂಡರ್ ಲೆಕ್ಕದಲ್ಲಿ ಇಂದಿನಿಂದಲೇ ನವೆಂಬರ್ ಕ್ರಾಂತಿ ಆಗದಿದ್ರೆ ಇವತ್ತಿನಿಂದ ಲೆಕ್ಕ. ಉಳಿದಿರುವುದು ಇನ್ನು ಕೇವಲ 30 ದಿನ, ಅಂದ್ರೆ ಈ ನವೆಂಬರ್ ಒಳಗೆ ಅಂತ ಅಂತಿದಾರಲ್ವಾ. 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ನೋಡೋಣ. 30 ದಿನ ಇದೆ. 30 ದಿನಗಳಲ್ಲಿ ಕೈಪಿಡಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಅನ್ನೋದು ಆಗತ್ತಾ? ಹಾಗಾದ್ರೆ ನವೆಂಬರ್ ತಿಂಗಳ ಅಂತ್ಯಕ್ಕೆ ಬದಲಾಗ್ತಾರ ಸಿಎಂ? ಹಾಗಿದ್ರೆ ಡಿಸೆಂಬರ್ನಲ್ಲಿ ನೂತನ ಸಿಎಂ ಅಧಿಕಾರವನ್ನ ವಹಿಸ್ಕೊಳ್ತಾರಾ, ಪಟ್ಟಕ್ಕೇರ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ದಲಿತ ಸಿಎಂ ಆಸೆ ಈಡೇರುತ್ತಾ ಅಥವಾ ಡಿಕೆಶಿನೇ ಸಿಎಂ ಆಗ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ನೋಡಿ, ನವೆಂಬರ್ನಲ್ಲಿ ಒಂದು ಕ್ರಾಂತಿ ಆಗತ್ತೆ ಅಂತ ಮೊದಲು ಹೇಳಿದ್ದು ಅಥವಾ ಈ ಚರ್ಚೆಗೆ ಕಾರಣವಾಗಿದ್ದು ಕಾಂಗ್ರೆಸ್ನವರು, ಬೇರೆ ಇನ್ಯಾರು ಅಲ್ಲ. ರಾಜಣ್ಣ ಅವರು ನಿಧಾನಕ್ಕೊಂದು ಅಸ್ತ್ರ ಬಿಟ್ಬಿಡ್ತಾರೆ, ನವೆಂಬರಲ್ಲಿ ಕ್ರಾಂತಿ ಆಗತ್ತೆ ಅಂತ. ನೋಡಿ, ನವೆಂಬರ್ ಬಂದೇ ಬಿಟ್ಟಿದೆ. 1 ತಿಂಗಳು ಅಂತ ಲೆಕ್ಕ ಹಾಕಿದ್ರು 30 ದಿನಗಳ ಕಾಲ ಏನಾಗತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ನವೆಂಬರ್ ಫುಲ್ ಕ್ರಾಂತಿ ಆಗಿ ಡಿಸೆಂಬರಲ್ಲಿ ಹಾಗಿದ್ರೆ ಹೊಸ ಸಿಎಂ ಆಗ್ಬಿಡ್ತಾರಾ ಅನ್ನೋದು ಪ್ರಶ್ನೆ ಇದೆ. ಇಲ್ಲಿ ದಲಿತರೇ ಸಿಎಂ ಆಗಬೇಕು ಅಂತ ದಲಿತ ಸಿಎಂ ಅನ್ನುವಂಥ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಹೈಕಮಾಂಡ್ ಎಲ್ಲಾನು ನೋಡ್ಕೊಳ್ಳತ್ತೆ, ಹಣೆಯಲ್ಲಿ ಬರ್ದಿದ್ರೆ ಸಿಎಂ ಆಗ್ತೀನಿ ಅಂತ ದೇವರ ಮೇಲೆ ಪ್ರಾರ್ಥನೆ ಒಮ್ಮೊಮ್ಮೆ ಗೆಲ್ಲೋದುಂಟು ಅಂತ ಹೇಳಿ DCM ಕೂಡ ಕಾಯ್ಕೊಂಡು ಕೂತಿದ್ದಾರೆ. ಯಾರ ಲಕ್ ಇಲ್ಲಿ ಹೇಗಿದೆ ಅನ್ನೋದು ಗೊತ್ತಿಲ್ಲ. ಸಚಿವ ಸಂಪುಟ ಪುನಾರಚನೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಕೆಲವರಿಗೆ ಕೋಕ್ ಕೊಟ್ಟು ಕೆಲವರನ್ನು ವೆಲ್ಕಮ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನವೆಂಬರ್ನಲ್ಲಿ ಏನೆಲ್ಲ ಕ್ರಾಂತಿ ಆಗತ್ತೆ ಅನ್ನೋದು ಎಲ್ರಿಗೂ ಇರುವಂಥ ಪ್ರಶ್ನೆ ಆಗಿರುವಂಥದ್ದು. ನವೆಂಬರ್ ಕ್ರಾಂತಿ ಅಂತ ಕೆಲವರು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದುಂಟು, ಕೆಲವರು ಡಿನ್ನರ್ ಮೀಟಿಂಗ್ ಮಾಡಿದ್ದುಂಟು, ಕೆಲವರು ಟಿಫನ್ನಿಗೆ ಅಂತ ಸೇರಿದ್ದುಂಟು, ಕೆಲವರು ಔತಣಕೂಟಕ್ಕೆ ಅಂತ ಕರೆದಿರೋದು ಕೂಡ ಉಂಟು. ಹಾಗಾಗಿ ಈ ನವೆಂಬರ್ ಮೇಲೆ ಎಲ್ಲರ ಕಣ್ಣು ಇದೆ. ರಾಜ್ಯದ ಜನತೆ ಕೂಡ ಈ ನವೆಂಬರ್ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡ್ಕೊಂಡಿದ್ದಾರೆ. ಏನಾದ್ರೂ ಕೆಲಸ ಆಗ್ಬೇಕು, ಅಥವಾ ಯಾವುದೋ ಸಾಲ ಮನ್ನಾ ಆಗ್ಬೇಕು, ಅಥವಾ ಇನ್ನೊಂದು ಯಾವುದೋ ಖಾತಾ ಬಿಡಬೇಕು, ಇನ್ನೇನೋ ಮನೆ ತಗೋಬೇಕು, ಇನ್ನೇನೋ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಮತ್ತಿನ್ನೇನೋ ನಿರ್ಧಾರ ಹಿರಿ ನವೆಂಬರ್ ಒಂದು ನೋಡ್ಬಿಡೋಣ, ಸಿಎಂ ಬದಲಾಗ್ತಾರಂತೆ, ಹಂಗೇನಾದ್ರು ಆಗ್ಬಿಟ್ರೆ ಇನ್ನೊಂದಷ್ಟು ರೂಲ್ಸ್ ಬರ್ತಾರಂತೆ, ಹಂಗಂತೆ ಹಿಂಗಂತೆ ಅಂತ ಚರ್ಚೆಗಳು ರಾಜ್ಯದ ಜನತೆಯ ನಡುವೆಯೂ ಕೂಡ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ನವೆಂಬರ್ ಕ್ರಾಂತಿ ಅನ್ನೋದೊಂದು ವಿಚಾರವನ್ನ ಗಾಳಿಗೆ ತೂರು ಬಿಟ್ಟಿದ್ದು ಕಾಂಗ್ರೆಸ್ನವರೇ. ನವೆಂಬರ್ ಬಂದೇ ಬಿಡ್ತು, ರಾಜ್ಯದ ತುಂಬಾ ಇದೇ ಗುಸು ಪಿಸು ನವೆಂಬರಲ್ಲಿ ಕ್ರಾಂತಿ ಅಂತ. ಸೊ ಈ 30 ದಿನ ಏನೇನಾಗಬಹುದು ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ರಾಕೇಶ್, ಈಗಾಗಲೇ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಹಾಗೆ ಅಧಿಕಾರ ಹಸ್ತಾಂತರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆಗಳು ನಡೀತಾ ಇತ್ತು. ಕಾಂಗ್ರೆಸ್ನಲ್ಲೇ ಹುಟ್ಟಿದ ನವೆಂಬರ್ ಕ್ರಾಂತಿಯ ವಿಚಾರ ಈಗ ಮತ್ತಷ್ಟು ಸದ್ದನ್ನ ಮಾಡ್ಲಿಕ್ಕೆ ಆರಂಭಿಸ್ತಾ ಇದೆ. ಮಾಜಿ ಸಚಿವ ರಾಜಣ್ಣ ಅವರ ಹೇಳಿಕೆಯಿಂದ ಆರಂಭಗೊಂಡಂತಹ ಈ ಕ್ರಾಂತಿಯ ವಿಚಾರ ಈಗ ಅದೇ ತಿಂಗಳನ್ನ ಬಂದು ತಲುಪಿದೆ. ಇನ್ನು 30 ದಿನಗಳ ಒಳಗಾಗಿ ರಾಜ್ಯದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಬಹುದು ಅನ್ನುವಂತಹ ಚರ್ಚೆ ರಾಜಕೀಯ ವಲಯದಲ್ಲಿ ಹುಟ್ಟುಕೊಂಡಿದೆ. ಒಂದು ಹಂತದಲ್ಲಿ ಸಂಪುಟ ಪುನರಚನೆ ಆಗಬಹುದು ಅನ್ನುವಂತ ಮಾತು ಕೇಳಿ ಬಂದ್ರೆ, ಮತ್ತೊಂದು ಕಡೆ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ನಡೆಯಬಹುದು, ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗಬಹುದು ಅನ್ನುವಂತ ಮಾತು ಬಹಳ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರಕ ಅನ್ನುವಂತೆ ದಲಿತ ಮುಖ್ಯಮಂತ್ರಿಗಳ ಕೂಗು ಮತ್ತು ದಲಿತ ಸಚಿವರುಗಳ ಸಭೆ ಸಮಾವೇಶಗಳು, ಹಾಗೆ DK ಶಿವಕುಮಾರ್ ಅವರ ಬಳಗದಿಂದ ಮುಖ್ಯಮಂತ್ರಿಯ ಬದಲಾವಣೆಗೆ ಒತ್ತಾಯ, ಈ ರೀತಿಯ ಹಲವು ವಿಚಾರಗಳು ಏಕಕಾಲದಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ. ಹಾಗೆ ಅದು ತೀವ್ರಗತಿಯ ಪ್ರಗತಿಯನ್ನು ಕೂಡ ಕಾಣ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳಾದ್ರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡದೇ ಇರುವುದು ಎಲ್ಲ ಅನುಮಾನಗಳನ್ನ ವಿಚಾರಗಳನ್ನ ಸತ್ಯ ಅನ್ನುವಂತೆ ಬಿಂಬಿಸುವುದಕ್ಕೆ ಇನ್ನಷ್ಟು ಹತ್ತಿರ ಆಗ್ತಾ ಇದೆ. ಹೀಗಾಗಿ ಈ ತಿಂಗಳ ಅಂತ್ಯದೊಳಗೆ ರಾಜ್ಯದಲ್ಲಿ ಬದಲಾವಣೆ ಆಗುತ್ತಾ? ಈ ಹಿಂದೆ ನಡೆದಂತ ಮಾತುಕತೆಯ ಲೆಕ್ಕಾಚಾರದಲ್ಲಿ 2.5 ವರ್ಷಗಳನ್ನ ಪೂರೈಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನ ಬಿಟ್ಟು ಕೊಡ್ತಾರಾ, ಅಥವಾ ಬಿಟ್ಟು ಕೊಡುವಂತೆ ಮಾಡುವ ಪ್ರಕ್ರಿಯೆ ಭಾಗವಾಗಿ ಈ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆಯಾ ಅನ್ನುವಂತ ಚರ್ಚೆಗಳು ಇನ್ನಷ್ಟು ಕಾವನ್ನ ಪಡಿತಾ ಇದೆ. ಇವೆಲ್ಲದರ ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಪ್ರಗತಿಯನ್ನ ಸಾಧಿಸುವಂತ ಪ್ರಕ್ರಿಯೆಯನ್ನ ಎರಡೂ ಬಣದ ಶಾಸಕರುಗಳು ಮಾಡ್ತಿದ್ದಾರೆ. DCM ಬಳಗದ ಸದಸ್ಯರುಗಳು ಇನ್ನೇನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಈ ತಿಂಗಳ ಅಂತ್ಯಕ್ಕೆ ಆಗೇ ಬಿಡ್ತಾರೆ ಅನ್ನುವಂತ ರೀತಿಯಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ. ಹೀಗಾಗಿ ಪ್ರತಿ ಹಂತದಲ್ಲೂ ಕೂಡ ರಾಜ್ಯ ಸರ್ಕಾರದ ಮೇಲಿನ ವಿಶ್ವಾಸ ಮತ್ತು ವಿಶ್ವಾಸಾರ್ಹತೆಯ ಪ್ರಶ್ನೆ ಬಹಳ ಕಠಿಣವಾಗ್ತಾ ಹೋಗ್ತಾ ಇದೆ. 30 ದಿನಗಳ ಒಳಗಾಗಿ ಏನು ಬೇಕಾದ್ರೂ ಆಗಬಹುದು ಅನ್ನುವಂತಹ ಆತಂಕ ಎಲ್ಲ ವಲಯಗಳಲ್ಲೂ ಕೂಡ ಮನೆ ಮಾಡ್ತಾ ಇದೆ. ಇದಕ್ಕೆ